ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂದವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಉತ್ತರ ನಕ್ಷತ್ರದವ್ರಿಗೆ ಕಾರ್ಯಸಿದ್ಧಿ ಆಗಿರ್ಬೋದು, ಹೊಸ ಹೆಜ್ಜೆಗಳಿಗೆ ದಾರಿಯನ್ನ ಸಿಗುವಂತದ್ದಾಗಿರ್ಬೋದು, ಹೊಸ ವಾಹನ ಆಗಿರ್ಬೋದು, ವಸ್ತು ಆಗಿರ್ಬೋದು ತೆಗೆದುಕೊಳ್ಳಕ್ಕೆ ಇದು ಯೋಗನೆ ಅಂತಾನೆ ಹೇಳ್ಬೋದು. ಬೆಳ್ಳಿ ಬಂಗಾರ ಖರೀದಿ ಮಾಡ್ಲಿಕ್ಕೆ ಕೂಡ ಇದು ಸರಿಯಾದ ಸಮಯ. ಎಷ್ಟೇ ಒಂದು ವಿಚಾರ ಇದ್ರೂ ಕೂಡ ನೀವು ಹೊಸ ಒಂದು ಆಸ್ತಿಯನ್ನು ಖರೀದಿ ಮಾಡ್ಲಿಕ್ಕೆ ಒಂದು ದಾರಿಯನ್ನ ಸಿಗುವಂತದ್ದಾಗಿರ್ಬೋದು, ಅಥವಾ ಆ ಆಸ್ತಿ ಖರೀದಿ ಮಾಡ್ಲಿಕ್ಕೆ ಏನೇನು ಬೇಕೋ ಡಾಕ್ಯುಮೆಂಟೇಶನ್ ರೆಡಿ ಮಾಡ್ಕೊಳ್ಳೋದು ಅನುಕೂಲ ಆಗಿರ್ಬೋದು ಆಗುತ್ತೆ. ಹಾಗೆ ಸ್ತ್ರೀಯರು ಹೊಸ ವ್ಯಾಪಾರವನ್ನ ಶುರು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಹೊಸ ವ್ಯಾಪಾರ ಕೂಡ ಅದು ನಿಮಗೆ ದಾರಿಯನ್ನ ಕೊಡ್ತದೆ. ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಶೀತ ಸಂಬಂಧಿತ ಕಾಯಿಲೆಗಳು ಬರೋದ್ರಿಂದ ಕೋಲ್ಡ್ ವಿಚಾರದಲ್ಲಾಗಿರ್ಬೋದು, ಇನ್ಫೆಕ್ಷನ್ಸ್ ವಿಚಾರದಲ್ಲಾಗಿರ್ಬೋದು, ಅಥವಾ ಶೀತ ಸಂಬಂಧಿತ ಕಾಯಿಲೆಗಳಲ್ಲಿ ಯಾವುದೇ ತರಹದ ಗೊಂದಲ ಆಗಿದ್ರು ಕೂಡ ನೀವು ಆ ಒಂದು ಆರೋಗ್ಯದ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಇಂದ ಅನುಕೂಲ ಆಗೋದ್ರಿಂದ ಹೆಚ್ಚಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ತೀರ್ಥಕ್ಷೇತ್ರಗಳ ದರ್ಶನ ಸಾಧ್ಯತೆ ಇರೋದ್ರಿಂದ ನೀವೇನಾದ್ರೂ ಪ್ರಯತ್ನ ಪಟ್ರೆ ಒಳ್ಳೆ ಒಂದು ಪ್ರವಾಸದ ಯೋಗ ಕೂಡ ನಿಮ್ಗೆ ಸಿಗುತ್ತದೆ. ಹಾಗೆ ಉತ್ತರ ನಕ್ಷತ್ರದವ್ರಿಗೆ ಕಾರ್ಯಸಿದ್ಧಿ ಆಗುವಂತ ಸಂದರ್ಭ ಇರೋದ್ರಿಂದ ಕಚೇರಿ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ವ್ಯವಹಾರಗಳಲ್ಲಾಗಿರ್ಬೋದು, ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಹೊಸ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗೋದ್ರಿಂದ ನೀವು ಪ್ರಯತ್ನ ಪಟ್ರೆ ಅದು ಒಳ್ಳೆ ರೀತಿಯಲ್ಲಿ ಫಲವನ್ನ ನೀಡಬಹುದು. ಈ ಒಂದು ಉತ್ತರ ನಕ್ಷತ್ರದವರು ವೀರಭದ್ರ ಸ್ವಾಮಿಯ ದರ್ಶನ ಮಾಡೋದ್ರಿಂದ, ಹಾಗೆ ಓಂ ರುದ್ರದೇವಾಯ ನಮಃ ಮಂತ್ರ ಜಪನ ಮಾಡೋದ್ರಿಂದ ನೀವು ಹೆಚ್ಚಾಗಿ ರುದ್ರದೇವರ ಅನುಗ್ರಹವನ್ನು ಪಡಿಬಹುದು. ಹಾಗೆ ಈ ತಿಂಗಳಲ್ಲಿ ಪ್ರಯತ್ನ ಪಡಿದ ಕೆಲಸ ನಿಮ್ಗೆ ಕೈಗೂಡ್ತದೆ. ಹಾಗೆ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಆಯಾಸ ಇರುವಂತ ತಿಂಗಳಿದಾಗಿರ್ತದೆ. ಹಾಗೆ ಯಾವುದೇ ಒಂದು ಪ್ರಯತ್ನ ಪಟ್ಟಿದ ಕೆಲಸ ವಿಳಂಬ ಆದ್ರೂ ಕೂಡ ವಿಶೇಷವಾಗಿ ಆ ಕೆಲಸ ನಿಮ್ಗೆ ಪೂರ್ಣ ಆಗ್ತದೆ. ವಿಶೇಷ ಗುರುವಿನ ದರ್ಶನದ ಯೋಗ ಕೂಡ ಈ ಒಂದು ತಿಂಗಳಲ್ಲಿ ನಿಮ್ಗೆ ಬರ್ತದೆ. ಹಾಗೆ ಹಣಕಾಸಿನ ಅನುಕೂಲ ಆಗಿರ್ಬೋದು, ಶೇರ್ ಮಾರ್ಕೆಟ್ ಇಂದ ಲಾಭ ಆಗಿರ್ಬೋದು ಈ ಒಂದು ತಿಂಗಳಲ್ಲಿ ನಿಮ್ಗೆ ಅನುಕೂಲ ಇರ್ತದೆ. ಯಾರಿಗೂ ಸಾಲವನ್ನ ಕೊಡಬೇಡಿ, ಯಾಕೆಂದ್ರೆ ಈ ಒಂದು ತಿಂಗಳಲ್ಲಿ ಸಾಲವನ್ನ ಕೊಟ್ಟಾಗ ಮತ್ತೆ ರಿಟರ್ನ್ಸ್ ಬರೋದಿಲ್ಲ. ಹಾಗೆ ಸಂಗಾತಿಯೊಂದಿಗೆ ವಾದವನ್ನ ಮಾಡಬೇಡಿ. ಅತಿಯಾದಂತ ದೃಷ್ಟಿ ಆಗುವಂತ ಸಾಧ್ಯತೆ ಇರೋದ್ರಿಂದ ದೃಷ್ಟಿ ವಿಚಾರದಲ್ಲೂ ಕೂಡ ನೀವು ಅದನ್ನ ನೋಡ್ಕೋಬೇಕಾಗತ್ತೆ. ಯಾವುದೇ ಬಾಕಿ ಇರುವಂತ ಕೆಲಸ ಕಾರ್ಯಗಳು ನೀವು ಪಟ್ಟಿ ಮಾಡಿ ಅದನ್ನ ಪೂರ್ತಿಯಾಗಿ ಮಾಡೋದಕ್ಕೆ ನೀವು ಅನುಕೂಲ ತಗೊಳ್ಳಿ. ಹಾಗೆ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರುವಂತ ಮಹಿಳೆಯರು ಯಾವುದೇ ಕೆಲಸ ಪ್ರಾರಂಭ ಮಾಡ್ಲಿಕ್ಕಾಗಿರ್ಬೋದು, ವ್ಯವಹಾರ ಮಾಡ್ಲಿಕ್ಕಾಗಿರ್ಬೋದು ಅನುಕೂಲ ಇರ್ತದೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಯಾಕಂದ್ರೆ ಅತಿಯಾದಂತ ಟೆನ್ಷನ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ವೃತ ಒಂದು ಓಡಾಟ ಇರ್ಬೋದು ಅದಿರ್ತದೆ. ಹಾಗೆ ಈ ಒಂದು ಹಸ್ತ ನಕ್ಷತ್ರರು ಗೌರಿ ದೇವಿಯ ದರ್ಶನ ಮಾಡೋದ್ರಿಂದ, ಹಾಗೆ ಕುಂಕುಮಾರ್ಚನೆ ಮಾಡೋದ್ರಿಂದ ಹೆಚ್ಚಾಗಿ ಶುಭ ಫಲವನ್ನು ನೀವು ನೋಡಬಹುದು. ಹಾಗೆ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಮಟ್ಟಿಗೆ ಕೋಪನ ಕಡಿಮೆ ಮಾಡೋದಾಗಿರ್ಬೋದು, ಒತ್ತಡ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಹೆಡ್ಏಕ್ ಮೈಗ್ರೇನ್ ಸಮಸ್ಯೆ ಇರೋದ್ರಿಂದ ಈ ತಿಂಗಳಲ್ಲಿ ಚಿತ್ತ ನಕ್ಷತ್ರರು ಹೆಚ್ಚಾಗಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಉದರ ಸಂಬಂಧಿತ ಕಾಯಿಲೆಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಅತಿಯಾದಂತ ಮಸಾಲೆ ಪದಾರ್ಥಗಳನ್ನ ಊಟ ಮಾಡಬೇಡಿ, ಯಾಕಂದ್ರೆ ಈ ತಿಂಗಳಲ್ಲಿ ಸ್ವಲ್ಪ ನಿಮ್ಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆ ಇರೋದ್ರಿಂದ. ಹಾಗೆ ತೀರ್ಥಕ್ಷೇತ್ರಗಳ ದರ್ಶನದ ಯೋಗ ಸಿಗುತ್ತೆ. ವಿಶೇಷ ಗುರುವಿನ ಆಶೀರ್ವಾದ ಸಿಗುತ್ತೆ. ಹಾಗೆ ವಿಶೇಷವಾದಂತ ಒಂದು ಫಲವನ್ನು ನೀವು ನೋಡ್ಬೋದು ದೇವತಾನುಗ್ರಹದಲ್ಲಿ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಹಾಗೆ ಮಹಿಳೆಯರು ಶಾಂತಿಯಿಂದ ವರ್ತಿಸಬೇಕಾಗತ್ತೆ. ಯಾವುದೇ ವಾದ ವಿವಾದನ ಮಾಡ್ಕೋಬೇಡಿ. ಮೂಲ ಗುರುಗಳನ್ನ ದರ್ಶನ ಮಾಡೋದ್ರಿಂದ, ಹಾಗೆ ಸಿಹಿ ಬುಂದಿ ಹಂಚೋದ್ರಿಂದ ಹೆಚ್ಚಾಗಿ ಚಿತ್ತ ನಕ್ಷತ್ರದವರು ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದಾಗಿರ್ತದೆ. ನಕ್ಷತ್ರ ವಿಚಾರಕ್ಕೆ ಬಂದಾಗ ಉತ್ತರ ನಕ್ಷತ್ರ ಆಗಿರ್ಬೋದು, ಹಸ್ತ ನಕ್ಷತ್ರ ಆಗಿರ್ಬೋದು, ಚಿತ್ತ 1-2 ಪಾದ ಆಗಿರ್ಬೋದು, ಇದು
ಕನ್ಯಾ ರಾಶಿ ಸೇರುತ್ತೆ. ಕನ್ಯಾ ರಾಶಿಯವರಿಗೆ ವಿಶೇಷ ಗುರುವಿನ ಆಗಮನ ಇರೋದ್ರಿಂದ ಗುರುಗಳ ದರ್ಶನ ಆಗಿರ್ಬೋದು, ತೀರ್ಥಕ್ಷೇತ್ರಗಳ ದರ್ಶನ ಆಗಿರ್ಬೋದು, ಹಾಗೆ ರವಿ ಕುಜರ ಅನುಗ್ರಹ ಚೆನ್ನಾಗಿರೋದ್ರಿಂದ ಸರ್ಕಾರದ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಜಯ ಸಿಗುವಂತದ್ದು. ಆಮೇಲೆ ವಿಶೇಷವಾದಂತ ಪೆಂಡಿಂಗ್ ಇರುವ ಕೆಲಸಗಳು ಕೂಡ ನಿಮ್ಗೆ ನಡೆಸ್ಕೊಡ್ತದೆ. ಬುಧ ಮತ್ತೆ ಶುಕ್ರ ರಾಶಿ ಪ್ರಕಾರ ಕೂಡ ತುಂಬಾ ಒಳ್ಳೆ ರೀತಿಯ ಸ್ಥಾನದಲ್ಲಿ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲ ಅಂತಾನೆ ಹೇಳ್ಬೋದು. ಸಪ್ತಮದಲ್ಲಿರುವಂತ ಶನೇಶ್ವರ ಮತ್ತೆ ಆರನೇಲಿರುವಂತ ರಾಹು ನಿಮ್ಗೆ ಸ್ವಲ್ಪ ಜಂಜಾಟ ಮತ್ತೆ ಟೆನ್ಷನ್ ಅನ್ನ ಕೊಟ್ಟರು ಕೂಡ ನಿಮ್ಗೆ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಹಾಗೆ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಒಂದು ಪಾರ್ಟ್ನರ್ ವ್ಯಕ್ತಿಯಿಂದ ಆಗಿರ್ಬೋದು ಯಾವುದೇ ಒಂದು ಗೊಂದಲ ಮತ್ತೆ ವಾದ ವಿವಾದ ಮಾಡ್ಕೋಬೇಡಿ. ಎಷ್ಟು ಸಮಾಧಾನದಿಂದ ಇರ್ತಾರೋ ನಿಮ್ಮ ಜೀವನ ಅಷ್ಟು ಸುಖಮಯವಾಗಿರುತ್ತದೆ. ಮಿಥುನ ರಾಶಿಯವರಾಗಿರ್ಬೋದು ಅಥವಾ ಕನ್ಯಾ ರಾಶಿಯವರಾಗಿರ್ಬೋದು ಈ ಒಂದು ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡೋದ್ರಲ್ಲಿ ಅನುಕೂಲ ಇರುತ್ತೆ. ಯಾಕಂದ್ರೆ ನಿಮ್ಗೆ ರಾಶಾಧಿಪತಿ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಕನ್ಯಾ ರಾಶಿಯವರು ಹೆಚ್ಚಿನ ಒಳ್ಳೆ ಫಲವನ್ನು ನೀವು ನೋಡಬಹುದಾಗಿದೆ. ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ನೀವು ನೋಡಬಹುದಾಗಿರುತ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ.